ಹಾಗೆ ಉತ್ತರದಲ್ಲಿ ಹೇಗೆ ಕಾಶಿಯು ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಗರವು, ದಕ್ಷಿಣದಲ್ಲಿ ಹಂಪೆ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಗರ. ಪಂಪಾ ವಿರೂಪಾಕ್ಷನನ್ನು ಚಾಲುಕ್ಯರ ದೊರೆ ವಿನಯಾದಿತ್ಯ 689ನೇ ಇಸ್ವಿನಲ್ಲಿ ನೋಡಿದ್ದಾನೆ. 689ನೇ ಇಸ್ವಿಯ ಶಾಸನ ಒಂದು ಪಂಪಾ ಕ್ಷೇತ್ರ ಅಂತ ವಿನಯಾದಿತ್ಯನ ಶಾಸನದಲ್ಲಿ. ಅಂದರೆ ಇವತ್ತಿಗೆ 1,500 ವರ್ಷಗಳಷ್ಟು ಹಿಂದೆ ಪಂಪಾ ಕ್ಷೇತ್ರ ಇತ್ತು. ಅಂದರೆ ಇನ್ನೂ ಎಷ್ಟು ಹಿಂದೆ ಇತ್ತು. ಸೊ ಪಂಪಾ ವಿರೂಪಾಕ್ಷನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಅದನ್ನು ಅರಿತಂಥ ಹಕ್ಕಬುಕ್ಕರು ಅವರು ವಿರೂಪಾಕ್ಷನ ಹೆಸರಲ್ಲಿ ರಾಜ್ಯಭಾರ ಮಾಡ್ತಾಯಿದ್ರು. ನಾವು ಇಲ್ಲಿ ಕಸ್ಟೋಡಿಯನ್ಸ್ ಅಂತ. ಇವತ್ತಿಗೂ ನೀವು ಸೌದಿ ಅರೇಬಿಯಾದ ದೊರೆಯನ್ನು ನೋಡಿದ್ರೆ ನಾನು ಸೌದಿ ಅರೇಬಿಯಾದ ದೊರೆ ಅಂದ್ಕೊಳ್ಳಲ್ಲ. ಐ ಆಮ್ ದ ಕಸ್ಟೋಡಿಯನ್ ಆಫ್ ದ 2 ಹೋಲಿ ಮಾಸ್ಕ್ಸ್ ಅಂತಾನೆ. ಮೆಕ್ಕಾ ಮದೀನಾದ ನಾನು ಕಾವಲುಗಾರ, ನಾನು ದೊರೆ ಅಲ್ಲ ಅಂತಾನೆ. ಅದನ್ನು ನಮ್ಮವರು ಕಾಲದಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಹಕ್ಕಬುಕ್ಕರು ನಾವು ಈ ರಾಜ್ಯದ ಕಾವಲುಗಾರರು, ಮಹಾರಾಜ ಬಂದು ವಿರೂಪಾಕ್ಷನೇ ಅಂಥೇಳಿ ಅವ್ರು ಸೈನ್ ಆಗ್ತಾ ಇದ್ದಿದ್ದು ಶ್ರೀ ವಿರೂಪಾಕ್ಷ ಅಂತ. ಎಲ್ಲ ರಾಜ ಅಂಕಿತ ಶ್ರೀ ವಿರೂಪಾಕ್ಷ ಅಂತ. ಹಾಗಾಗಿ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ಪಂಪಾ ವಿರೂಪಾಕ್ಷ. ಪಂಪ ಅಂದರೆ ಪಾರ್ವತಿ, ಪಂಪಾದೇವಿ ಪಕ್ಕದಲ್ಲೇ ಇದ್ದಾಳೆ. ವಿರೂಪಾಕ್ಷನ ಪಕ್ಕದಲ್ಲೇ ಪಂಪಾದೇವಿ ಇದ್ದಾಳೆ. ಆ ಪಂಪೆಯನ್ನೇ ಪಂಪಾ ವಿರೂಪಾಕ್ಷ, ಆ ಪಂಪೆಯಿಂದಲೇ ಹಂಪೆ. ಸೊ ಹಾಗಾಗಿ ಅವಳಿಂದ ಈ ಕ್ಷೇತ್ರ ಇಷ್ಟು ಪ್ರಸಿದ್ಧಿಗೆ ಬಂತು, ಪಂಪಾ ಕ್ಷೇತ್ರ ಅಂತ. ಸೊ ಈ ವಿರೂಪಾಕ್ಷನೂ ಪಂಪಾದೇವಿಯು ಅಷ್ಟು ಪುರಾತನವಾದಂಥ ನಮ್ಮ ದಕ್ಷಿಣ ದಿಕ್ಕಿನ ಅಧಿಪತಿಗಳು ಅಂತ ನಾನು ಹೇಳ್ಬೋದು.